ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಯಾವ್ಯಾವ ತರ ಚೇಂಜ್ ಮಾಡಿದ್ದೀನಿ. ನೀವು ಕೂಡ ಮಾಡ್ಕೋಬಹುದು. ನನ್ನ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಈ ತರ ಇತ್ತು ನೋಡಿ, ಗೋಡೆ ಕಾಣಿಸ್ತಾ ಇದೆ ನೋಡಿ, ಈ ತರ ಇತ್ತು. ಇದನ್ನ ಯಾವ ತರ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿ ನೀವು ನೋಡ್ಕೋಬಹುದು. ಇದೇ ತರ ನೀವು ಮಾಡ್ಕೋಬೇಕಂದ್ರೆ ಅದು ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಏನಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಇವಾಗ ಸೈಡ್ ಸ್ಕ್ರೀನ್ ಆನ್ ಮಾಡ್ತೀನಿ. ಸೈಡ್ ಸ್ಕ್ರೀನಲ್ಲಿ ನೀವು ನೋಡ್ಕೋಬಹುದು. ಫಸ್ಟ್ ನೀವು ಇನ್ಶರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ವಿಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ನ್ಯೂ ಅಂತ ಕಾಣುತ್ತೆ ನೋಡಿ, ಈ ನ್ಯೂ ಮೇಲೆ ಟಚ್ ಕೊಡಿ. ಓಕೆ, ಇವಾಗ ನೀವು ಫಸ್ಟ್ ಅಲ್ಲಿ ಏನು ಮಾಡ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಯಾವ್ದು ಇರಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ವಿಡಿಯೋ ಆಗಿರ್ಬೋದು, ಇಲ್ಲ ಅಂದರೆ ಯಾವ್ದಾದ್ರು ಇಮೇಜ್ ಆಗಿರ್ಬೋದು. ನಾನು ಫಸ್ಟ್ ನಿಮಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಮೇಜ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫೋಟೋಗೆ ಬಂದೆ. ಓಕೆ, ಫೋಟೋಗೆ ಬಂದ್ಬಿಟ್ಟು ಇಲ್ಲಿ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ಥರ ಆಫೀಸ್ ಫೋಟೋ, ಇದು ಬ್ಯಾಕ್ ಗ್ರೌಂಡ್ ಲೈಬ್ರರಿ ಥರ ರೂಮು. ಇಲ್ಲಿ ನೋಡ್ಬೋದು ಈ ಥರ ಸ್ಟುಡಿಯೋ ಥರ ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ನಾನು ಆಫೀಸ್ ಥರ ಇರೋದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲ ಬೇಡ ಅಂದರೆ ಈಗ ಲೈಬ್ರರಿ ಥರ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಒಂದಲ್ಲ, ನಿಮ್ಗೆ ಎಷ್ಟು ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ತಾ ಇರಬೇಕಂದ್ರೆ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನು ಇವಾಗ ಇಲ್ಲಿ ರೈಟ್ ಆರೋ ಮಾಡ್ಕೊಡ್ತೀನಿ. ಓಕೆ, ಈ ಥರ ಸೆಟ್ ಮಾಡ್ಕೊಂಡ್ಮೇಲೆ ನೀವು ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಮ ವಿಡಿಯೋ ಸೈಜ್ಗೆ ಸೆಟ್ ಮಾಡ್ಕೋಬೇಕಲ್ವಾ, ಅಲ್ಲಿ ನೋಡ್ಕೋಬೋದು. ವಿಡಿಯೋ ಸೈಜ್ ಸೆಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಫಸ್ಟು ಇಲ್ಲಿ ಕ್ಯಾನ್ವಾಸ್ ಅಂತ ಇದೆಯಲ್ಲ, ಇಲ್ಲಿ ಪೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ವಿಡಿಯೋ ನಾನು ಬಂದ್ಬಿಟ್ಟು ಯೂಟ್ಯೂಬ್ ಸೈಜು ನಾನು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಸೈಜ್ ಇದೆಯಲ್ಲ, ಇದನ್ನ ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ತುಂಬ ಇಂಪಾರ್ಟೆಂಟ್. ಇದನ್ನ ವಿಡಿಯೋನ ಇದು ಸೆಲೆಕ್ಟ್ ಮಾಡ್ಕೊಳ್ಳೋದು, ನಿಮ್ಮದು ಎಷ್ಟು ಸೈಜ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಬ್ಲಾಕ್ ಇದೆ, ಈ ಕಡೆ ಸೈಡ್ ಬ್ಲಾಕ್ ಇದೆ. ಸೊ ಇದನ್ನ ಕರೆಕ್ಟಾಗಿ ಫಿಲ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಆರೋ ಮಾರ್ಕ್ ಮೇಲೆ ಟಚ್ ಕೊಡ್ತೀನಿ. ಅದಾದ್ಮೇಲೆ ಹಿಂಗೆ ಸೈಡ್ ಸ್ಕ್ರೋಲ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಕ್ರಾಪ್ ಅಂತ ಕಾಣುತ್ತೆ ನೋಡಿ, ಈ ಕ್ರಾಪ್ ಮೇಲೆ ಟಚ್ ಕೊಡ್ತೀನಿ. ಕ್ರಾಪ್ ಮೇಲೆ ಟಚ್ ಕೊಟ್ಮೇಲೆ ನಾನು ಅಲ್ಲಿ ಏನು ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನೋ ಆವಾಗಲೇ ಯೂಟ್ಯೂಬ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಲ್ಲ, ಅದೇ ಸೈಜ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಬರೀ ಯೂಟ್ಯೂಬ್ ಸೈಜ್ ಅಂತಲ್ಲ, ನೀವು ಯಾವ ಸೈಜಿಗೆ ಮಾಡ್ಕೋತೀರೋ ಆ ಸೈಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ. ಇದನ್ನ ಟಚ್ ಮಾಡಿದ ತಕ್ಷಣ ಈ ಥರ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ರೈಟ್ ಆರೋ ಮಾರ್ಕ್ ಕೊಟ್ಟರೆ ಇಲ್ಲಿ ನೋಡ್ಬೋದು, ಇವಾಗ ಸೈಡಿಗೆ ಬ್ಲಾಕ್ ಇತ್ತಲ್ಲ ಅದೆಲ್ಲ ಹೋಯ್ತು ನೋಡಿ, ಇಲ್ಲಿ ಬ್ಲ್ಯಾಕು ಏನೂ ಇಲ್ಲ. ಓಕೆ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಈ ಥರ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಒಂದು ಆಪ್ಷನ್ ಕೊಟ್ಟಿದೆ ನೋಡಿ, PAP ಅಂತ ಹೇಳ್ಬಿಟ್ಟು, ಆ PAP ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ವಿಡಿಯೋಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೇಕಂತ ಇರ್ತೀರೋ ಆ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಈ ಫುಲ್ ಸೈಜ್ನ ಸೆಟ್ ಮಾಡ್ಕೋಬೇಕಲ್ಲ, ಇದ್ರ ಮೇಲೆ ಟಚ್ ಕೊಡಿ. ಓಕೆ, ಅದ್ರ ಮೇಲೆ ಟಚ್ ಕೊಟ್ಟರೆ ನೋಡಿ ಅದು ಫುಲ್ ಕವರ್ ಆಯಿತು. ನೆಕ್ಸ್ಟ್ ನೀವು ಅಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ನೀವೇನು ಮಾಡ್ಬೇಕಂದ್ರೆ ಈಗ ಇಲ್ಲಿ ನೋಡ್ಕೋಬೋದು, ಇಲ್ಲಿ ರೈಟ್ ಆರೋ ಮಾರ್ಕ್ ಮೇಲೆ ಟಚ್ ಕೊಡಿ. ಓಕೆ, ಟಚ್ ಕೊಟ್ಟ ಮೇಲೆ ಇಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ ಹಾಕಿದ್ರಲ್ಲ ಅದು ಎಷ್ಟಿರ್ಬೇಕಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನನ್ನ ವಿಡಿಯೋ ಬಂದ್ಬಿಟ್ಟು 30 ಸೆಕೆಂಡ್ ಇತ್ತಲ್ವ ನೋಡಿ, ಅಲ್ಲಿ ಕೆಳಗಡೆ ತೋರಿಸುತ್ತೆ ಎಷ್ಟು ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಕರೆಕ್ಟಾಗಿ ವಿಡಿಯೋ ಎಷ್ಟಿದೆಯೋ ಅಷ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಕಾಣುತ್ತೆ. ಓಕೆ, ಆ ವಿಡಿಯೋಗೆ ಎಷ್ಟು ವಿಡಿಯೋ ಇರುತ್ತೋ ಅಷ್ಟು ಇದು ಬ್ಯಾಕ್ಗ್ರೌಂಡ್ ಇಮೇಜ್ ಕೂಡ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ನೀವು ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಈಗ 5 ಸೆಕೆಂಡ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು 5 ಸೆಕೆಂಡ್ ಮಾತ್ರ ಈ ಬ್ಯಾಕ್ಗ್ರೌಂಡ್ ಬರುತ್ತೆ, ಅದಾದಮೇಲೆ ರಿಮೂವ್ ಆಗುತ್ತೆ. ಸೊ ಅದಾಗಬಾರ್ದು ಅಂದರೆ ನೀವು ವಿಡಿಯೋ ಎಷ್ಟಿರುತ್ತೆ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದಾದಮೇಲೆ PAP ಪಿಕ್ ಮೇಲೆ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ನು ಇಲ್ಲಿ ನೋಡ್ಕೋಬೋದು. ಅದಾದಮೇಲೆ ಹಿಂಗೆ ಸೈಡ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೋಬೋದು, ಇಲ್ಲೊಂದು ಆಪ್ಷನ್ ಇದೆ ಕಟ್ಔಟ್ ಅಂತ ಹೇಳ್ಬಿಟ್ಟು. ಓಕೆ, ಆ ಕಟ್ಔಟ್ ಮೇಲೆ ಟಚ್ ಕೊಡಿ. ಮತ್ತೆ ಈ ಕಟ್ಔಟ್ ಮೇಲೆ ಟಚ್ ಕೊಟ್ಟ ಮೇಲೆ ಅಲ್ಲಿ ನೋಡ್ಬೋದು ಇಲ್ಲಿ ಕಟ್ಔಟ್ ಅಂತ ಹೇಳ್ಬಿಟ್ಟು ಮತ್ತೆ ಆಪ್ಷನ್ ಇದೆ. ಓಕೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೆಕೆಂಡ್ ಓಡ್ತಾ ಐತೆ. ಇದು 100% ಆಗಬೇಕು. ಇವಾಗ ನೋಡಿ 22% ಆಗುತ್ತೆ. ಅದೇ ಥರ ನಿಮಗೆ 100% ಆಗಬೇಕು. ಇದು ಸೆಕೆಂಡ್ ಬಂದ್ಬಿಟ್ಟು ಕೆಲವೊಂದು ಸಲ ವಿಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಲೆಂತ್ ಇರೋದಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬ ಕಮ್ಮಿ ವಿಡಿಯೋ ಆಗಿದ್ದರೆ ಕಡಿಮೆ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿ 100% ಆಗೋವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಇಲ್ಲಿ 100% ಆಗೋವರೆಗೂ ವೆಯ್ಟ್ ಮಾಡಲಿಲ್ಲ ಅಂದರೆ ನಿಮ್ಮದು ಬ್ಯಾಕ್ಗ್ರೌಂಡು ನೀಟಾಗಿ ಬರೋಲ್ಲ. ಒಂದ್ಸತಿ ಬ್ಲರ್ ಆಗಿ ಬರೋದು, ನನ್ನ ಫೇಸ್ ಕ್ಲಾರಿಟಿ ಹೋಗೋದು, ಆ ಥರ ಎಲ್ಲ ಆಗುತ್ತೆ. ಇದು 100% ಆದಮೇಲೆ ನಿಮ್ಮ ವಿಡಿಯೋ ಕ್ಲಾರಿಟಿಯಾಗಿ ಫುಲ್ ನೀಟಾಗಿ ಬರುತ್ತೆ. ಓಕೆ, 100% ಆಯಿತು. ಅಲ್ಲಿ ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ಗ್ರೌಂಡ್ ಯಾವ ಥರ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು. ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ನಾನು ಯಾವ್ಯಾವ ಥರ ಚೇಂಜ್ ಮಾಡಿದ್ದೀನಿ, ನೀವು ಕೂಡ ಮಾಡ್ಕೋಬೋದು. ಓಕೆ, ನೋಡಿದ್ರಲ್ಲ, ಇವಾಗ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ನೀವು ಇದನ್ನು ಸೇವ್ ಮಾಡ್ಕೋಬೇಕಂದ್ರೆ ಮತ್ತು ಸೇಮ್ ಎಕ್ಸ್ಪೋರ್ಟ್ ಅಂತ ಕೊಡಿ.
ಎಕ್ಸ್ಪರ್ಟ್ ಮೇಲೆ ಟಚ್ ಕೊಟ್ಟ ಮೇಲೆ ಇಲ್ಲಿ ಯಾವಾಗಲೂ 1080 ಇರೋದನ್ನ ಇಲ್ಲಿ 4K ಕೊಡಿ, ಒಂದು ಸ್ವಲ್ಪ ಕ್ಲಾರಿಟಿ ಆಗಿರುತ್ತೆ. ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ. ಓಕೆ, ಎಕ್ಸ್ಪೋರ್ಟ್ ಅಂತ ಕೊಡ್ತಿದ್ದಂಗೆ ಆ ಒಂದು ವಿಡಿಯೋ ನಿಮ್ಮ ಗ್ಯಾಲರಿಲಿ ಸೇವ್ ಆಗುತ್ತೆ. ಅದನ್ನು ನೀವು ಸ್ಟೇಟಸ್ಗೆ ಹಾಕೋಬೋದು, ನೀವು ಏನಾದರೂ ಯೂಟ್ಯೂಬ್ಗೆ ಹಾಕೋಬೋದು, ನೀವೇನಾದರೂ ಫೇಸ್ಬುಕ್ ಹಾಕೋಬೋದು. ಇದನ್ನು ಎಲ್ಲಿ ಬೇಕಾದ್ರೂ ಈ ವಿಡಿಯೋನ ಯೂಸ್ ಮಾಡ್ಕೋಬೋದು. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಎಡಿಟಿಂಗ್ ಬಗ್ಗೆ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ, ಪ್ಲೇಸ್ಟ್ ಲಿಸ್ಟಲ್ಲಿ ಹಾಕಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಎಡಿಟಿಂಗ್ ಬಗ್ಗೆ ನೀವು ತಿಳ್ಕೊಬೋದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.